ಬೆಳಗ್ಗೆ ನಾನು ನಮ್ಮ ಫ್ರೆಂಡ್ ಕೆಲ್ಸಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿದ್ರೆ ಯಾರೋ ನಮ್ ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ರು. ಆದ್ರೆ ನಮ್ಮನ್ನ ಯಾರೋ ತಡಿಯಕ್ಕಾಗಲ್ಲ. ಅದಕ್ಕೆ ನಾವು ಅದರಲ್ಲೇ ಗುಹೆ ಮಾಡ್ಕೊಂಡು ಗುಹೆ ಒಳಗಡೆಯಿಂದ ಹೊಂಟೋಗ್ಬಿಟ್ವಿ ಕೆಲ್ಸಕ್ಕೆ. ಇವತ್ತು ನನ್ಗೆ ನಮ್ಮ ಫ್ರೆಂಡ್ಗೆ JCB ಇಂದ ಲೆವೆಲಿಂಗ್ ಮಾಡಿ ಅನ್ನೋ ಕೆಲಸ ಕೊಟ್ಟಿದ್ರು. ಇಬ್ರು ಸೇರ್ಕೊಂಡು ಆ ಕೆಲಸನ ಸಕ್ಕತ್ತಾಗಿ ಮಾಡಿದ್ವಿ. ಅದಕ್ಕೆ ನಮ್ಮ ಫ್ರೆಂಡ್ ನಾವಿಬ್ರು ಸಕ್ಕತ್ತಾಗಿ ಕೆಲಸ ಮಾಡ್ತೀವಿ, ಈ ಕೆಲಸ ಬಿಟ್ಬಿಟ್ಟು ನಮ್ದೇ ಒಂದು ಸ್ವಂತ ಕಂಪನಿ ಓಪನ್ ಮಾಡೋಣ ಅಂತ. ನಾನು ಸರಿ ಅಂತ ಅಗ್ರಿಮೆಂಟ್ ಸೈನ್ ಹಾಕಿ ಆ ಕೆಲಸ ಬಿಟ್ಬಿಟ್ವಿ. ನಾವು ಆ ಕೆಲಸ ಬಿಡ್ತಿದಂಗೆ ನಮ್ಮ ಆಪೋಸಿಟ್ ಟೀಮ್ ಅವರು ಆ ಕೆಲಸ ನನಗ್ ಬೇಕು ಅಂತ ಯುದ್ಧ ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿಂದ ಒಟ್ಟೆ ನಮ್ದು ಫಸ್ಟ್ ಟಾರ್ಗೆಟ್ ಆಗಿದ್ದೆ ಒಂದು ಸ್ಟ್ರಾಂಗ್ ಟೀಮ್ ಸ್ಥಾಪನೆ ಮಾಡಬೇಕು ಅಂತ. ಅದಕ್ಕೆ 85 ವರ್ಷ ತಾತನ ನಮ್ ಟೀಮ್ ಹಾಕೊಂಡ್ವಿ. ಈ ತಾತನ ಶ್ರೀರಾಮ್ಪುರ ರಿಪೋರ್ಟ್ ಮಾಡ್ಸಕ್ಕೆ ಪಾಸ್ಪೋರ್ಟ್ ವೀಸಾ ID ಕಾರ್ಡ್ ಮಾಡಿಸ್ಬೇಕಾಗಿತ್ತು. ಒಂದು ವಿಡಿಯೋ ಕ್ಯಾಮ್ ರೆಡಿ ಮಾಡ್ಸ್ಕೊಂಬ ಅಂತ ಕಳ್ಸಿದ್ವಿ. ಅಲ್ಲಿ ತಾತಂಗೆ ಕಣ್ ಮುಚ್ಬಿಟ್ಟು ತೆಗಿ ಅಂದ್ರೆ ಮಿಂಡ್ರಿ ತಾತ ಕೆಟ್ಟ ಸನ್ನೆ ಮಾಡ್ತಾ ಇದ್ದ. ನಮ್ ಕಂಪ್ನಿನ ಈ ಮುದಿಯ ಎಲ್ಲೋ ಕರ್ಕೊಂಡು ಹೋಯ್ತಾನೆ ಅಂತ ಇವ್ನ ಕಣ್ಣಲ್ಲೇ ಕಾಣಿಸ್ತಾ ಇತ್ತು. ಅದಕ್ಕೆ ಅವ್ನ ಅಲ್ಲೇ ಬಿಟ್ಬಿಟ್ಟು ಮಿಕ್ಕಿ ಟೀಮ್ ಮೆಂಬರ್ಸ್ ಎಲ್ಲಾರನು ಕರ್ಕೊಂಡು ಲೊಕೇಶನ್ ಬಂದ್ವಿ. ಯಾರು ನಮ್ ಕೆಲ್ಸಕ್ಕೆ ಕಣ್ಣು ಹಾಕ್ಬಾರ್ದು ಅಂತ ನಮ್ ಟೀಮ್ ಅವರು ನಿಂಬೆ ಇಟ್ಕೊಂಡ್ ಬಂದಿದ್ರು. ಎಲ್ಲಾರು ಒಬ್ಬೊಬ್ಬರೇ ಬಂದು ಎಲ್ಲಾ ಕಡೆ ನೋಡ್ತಾ ಇದ್ರು, ಯಾರು ದೂರ ನಿಂತ್ಕೊಂಡು ಕಣ್ಣು ಹಾಕ್ತೋರ ಅಂತ. ಎಲ್ಲಾ ಕಡೆ ನೋಡಿದ್ರು ಯಾರು ಕಣ್ಣು ಹಾಕೋರ್ ಸಿಕ್ಕಿಲ್ಲ. ಅದಕ್ಕೆ ಅದೇ ನಿಂಬೆಣ್ಣ ಜ್ಯೂಸ್ ಮಾಡ್ಕೊಂಡು ನಾವೇ ಕೊಡ್ಬಿಟ್ವಿ. ಎಲ್ಲಾ ವೆರಿಫಿಕೇಶನ್ ಆದ್ಮೇಲೆ ಕೆಲ್ಸದವ್ರೆಲ್ಲಾರನು ಅನ್ಲೋಡ್ ಮಾಡಿದ್ವಿ. ಕೆಲಸ ಬೇಗ ಸ್ಟಾರ್ಟ್ ಮಾಡೋಣ ಅಂತ. ನಾವು ಊರು ಉದ್ದಾರ ಆಗ್ಲಿ ಅಂತ ನೋಡಿದ್ರೆ ಅವ್ರು ನಮ್ಮ ಹಾಳಾಗ್ಲಿ ಅಂತ ನೋಡಿದ್ರು. ನಾವು ಕಷ್ಟಪಟ್ಟು ರೋಡ್ ಹಾಕಿದ್ರೆ ಎಲ್ಲಾರು ಅವ್ರು ಚಿಕ್ಕಪ್ಪ ಕೊಡದೇ ಇರೋ ಅವ್ರ ಅಪ್ಪನ ಆಸ್ತಿ ಅನ್ನೋ ತರ ಅವ್ರ ಮನೆಗೆ ಮಿಕ್ಕಿದ್ ಪಕ್ಕಿದ್ ಮಾಲ್ ಅಲ್ಲಿ ಅಲ್ಪ ಸ್ವಲ್ಪ ರೋಡ್ ಹಾಕಿದ್ರೆ ಈ ಮಿಂಡ್ರಿ ತಾತ ನನ್ನ ಕೆಲ್ಸಕ್ಕೆ ಕರ್ಕೊಂಡಿಲ್ಲ ಅಂತ ರೋಡ್ ನ ಹಾಳ್ ಮಾಡ್ಬಿಟ್ಟ. ಊರವರೆಲ್ಲ ಬಂದು ನಮ್ಗೆ ಹೇಳಿದ್ರು, ನೀವಿಬ್ರು ತುಂಬಾ ಒಳ್ಳೆಯವರು, ಯಾವ್ದಾದ್ರು ಒಂದು ಒಳ್ಳೆ ಸಮಯ ನೋಡಿ ಕೆಟ್ಟ ಕೆಲಸ ಸ್ಟಾರ್ಟ್ ಮಾಡಿ ಅಂತ. ಅದಕ್ಕೆ ನಾವ್ ಈ ತಾತನ ಶಿವಾಜಿನಗರ್ ಇಂಪೋರ್ಟ್ ಮಾಡ್ಸಕ್ಕೆ ವೀಸಾ ಪಾಸ್ಪೋರ್ಟ್ ಮಾಡ್ಸಕ್ ಕಳ್ಸಿದ್ವಿ.